ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಹವಾ ಜೋರಾಗಿದೆ. ವಿಜಯಪುರದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು 7 ಜಿಲ್ಲೆಗಳಿಂದ ಇದೀಗ ವಿಜಯಪುರದಲ್ಲಿ ಜೆಡಿಎಸ್ ಜನತಾ ಸಮಾವೇಶ ಅಂತ ಮಾಡ್ತಾ ಇದೆ. 7 ಜಿಲ್ಲೆಗಳಿಂದ ಜೆಡಿಎಸ್ ಬೆಳ್ಳಿ ಹಬ್ಬ ಮತ್ತು ಜನತಾ ಸಮಾವೇಶಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರ ದಂಡು ಹರಿದು ಬರ್ತಾ ಇದೆ. ಈಗಾಗಲೇ ವೇದಿಕೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆಗಮಿಸಿದ್ದಾರೆ. ಜೆಡಿಎಸ್ನ ಬೆಳ್ಳಿ ಹಬ್ಬ ಮತ್ತು ಜನತಾ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭ ಆಗಿದ್ದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಹವಾ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಈ ನಂಬರ್ಸ್ ತೋರಿಸ್ತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಇದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬದ ಝಲಕ್. ವಿಜಯಪುರದಲ್ಲಿ ಏನು ಇವತ್ತಿನ ದಿನ ಜೆಡಿಎಸ್ನ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಜೊತೆಗೆ ಜನತಾ ಸಮಾವೇಶವನ್ನು ನಡೆಸಲಾಗ್ತಾ ಇರುವಂಥದ್ದು ಏನು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರೋಗೆ ಬೃಹತ್ತಾದಂಥ ಒಂದು ವೇದಿಕೆಯನ್ನು ಈಗ ಸಿದ್ಧಪಡಿಸಿರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಒಂದು ನನ್ನ ಬಲಭಾಗದಲ್ಲಿ ಈಗೇನು ಆ ಕಡೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು, ಕಾರ್ಯಕರ್ತರು, ಜೆಡಿಎಸ್ನ ಅಭಿಮಾನಿಗಳು ನೆರೆತಾ ಇರುವಂಥದ್ದು, ಹಾಗೆಯೇ ಜನರು ಅತಿಯಾಗಿ ಹರಿದು ಬರ್ತಾ ಇರುವಂಥ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರುವಂಥದ್ದು. ಏನು ವಿಜಯಪುರದ ಅಲಾರವಾಡ ಕ್ರಾಸ್ ಇದೆ, ಈ ಒಂದು ಅಲಾರವಾಡ ಕ್ರಾಸ್ನ ತಾಂಡ ಹತ್ತಿರ ಏನು ನಿರ್ಮಾಣ ಆಗಿರುವಂಥ ಬೃಹತ್ತಾದಂಥ ಒಂದು ವೇದಿಕೆ ಇದೆ. ಈ ಒಂದು ವೇದಿಕೆಯಲ್ಲಿ ಜೆಡಿಎಸ್ನ ಅಭಿಮಾನಿಗಳು ಬಂದಿರುವಂಥದ್ದು, ತಮ್ಮ ನೆಚ್ಚಿನ ಜನನಾಯಕರು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಗದಗ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಸುಮಾರು 7 ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂಥ ಜನಸಾಗರ. ಜೊತೆಗೇ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಏನು ದೃಶ್ಯಗಳಲ್ಲಿ ಕಾಣ್ತಾ ಇರೋ ಹಾಗೆ ಸುಮಾರು 25,000 ಕುರ್ಚಿಗಳನ್ನು ಈಗ ಕಾರ್ಯಕರ್ತರಿಗಾಗಿ ಹಾಕಿರುವಂಥದ್ದು. ಕಾರ್ಯಕರ್ತರು ನೆರಳಿನಲ್ಲಿ ಆಸೀನರಾಗಲಿ, ಅವರಿಗೆ ಯಾವುದೇ ರೀತಿ ಬಿಸಿಲಿನ ತೊಂದರೆ ನಿರ್ಮಾಣ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಟೆಂಟನ್ನು ಕೂಡ ಹಾಕಿರುವಂಥದ್ದು. ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಲಂಬಾನಿ ವೇಷವನ್ನು ತೊಟ್ಟುಕೊಂಡು ಲಂಬಾನಿ ತಾಂಡಗಳಿಂದ ಕೂಡ ಜನರು ಬಂದಿರುವಂಥ ದೃಶ್ಯಗಳು. ಅಂದರೆ ಜನತಾ ದಳದ ಜೆಡಿಎಸ್ನ ಒಂದು ಕಾರ್ಯಕ್ರಮಕ್ಕೆ ಬೃಹತ್ತಾದಂಥ ಒಂದು ಸ್ಪಂದನೆ ಸಿಗ್ತಾ ಇರುವಂಥ ದೃಶ್ಯಗಳು ಈಗ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಜೆಡಿಎಸ್ನ ಒಂದು ಬೆಳ್ಳಿ ಹಬ್ಬ ಕಾರ್ಯಕ್ರಮ ಇದೆ, ಜೆಡಿಎಸ್ನ ಒಂದು ಜನತಾ ಸಮಾವೇಶ ಇದೆ, ಬಹುತೇಕ ಯಶಸ್ವಿ ಆಗ್ತಾ ಇದೆ ಅಂತ ಹೇಳ್ಬೋದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.